ಸರ್ ಕುರಿ ಸಾಕಾಣಿಕೆ ಅನ್ನೋದು ಏನೊಂದು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ ಸರ್. ಸ್ಟಾರ್ಟಿಂಗ್ ಒಂದು 10-20 ಕುರಿ ತಗೊಂಬಂದು ಸಾಕಿದ್ರೆ 100 ಕುರಿ ಸಾಕೋ ಕೆಪಾಸಿಟಿ ತಾನೇ ಬರುತ್ತೆ ಸರ್. ಬೇಕಾದ್ರೆ ನಮ್ಮ 365 ದಿನನೂ ಡಿಮ್ಯಾಂಡ್ ಇರೋದಂದ್ರೆ ಇದು ಕೆಂಗುರಿ ಸರ್. 365 ದಿನ ಡಿಮ್ಯಾಂಡ್ ಐತೆ ಸರ್. ಮತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಗೆ ಮಾರ್ಕೆಟಿಂಗ್ ಚೆನ್ನಾಗೈತೆ ಸರ್ ಇದು ಈಗ. ಸರ್ ಈಗ ನಾನು ಕುರಿ ಸಾಕಾಣಿಕೆ ಶುರು ಮಾಡ್ಬೇಕು ಅನ್ಕೊಂಡ್ರೆ ಮೊದ್ಲು ಏನೇನ್ ಮಾಡ್ಬೇಕು ಸರ್? ಸರ್ ಮೊದಲು ಇವು ಟ್ರೈನಿಂಗ್ ಆದ್ರೂ ತಗೋಬೇಕು ಸರ್. ಇವರು ಏನು ಅನುಭವ ಇಲ್ಲ ಅಂದ್ರೆ ಟ್ರೈನಿಂಗ್ ಆದ್ರೂ ತಗೋಬೇಕು ಸರ್. ಮತ್ತಿಲ್ಲಪ್ಪ ಅಂದ್ರೆ ಅವರು ಸುತ್ತಮುತ್ತ ಭಾಗ ಎಲ್ಲ ಶೆಡ್ಗಳು ಇರ್ತಾವಲ್ಲ, ಒಂದು ವಾರ ಅವ್ರ ಫಾರ್ಮ್ಗೆ ಹೋಗಿ ವಿಸಿಟ್ ಕೊಟ್ಟು ನೋಡ್ಕೋಬೇಕು ಸರ್. ಯಾವ ತರ ಸಾಕ್ಬೇಕು, ಯಾವ ತರ ಫೀಡ್ ಕೊಡ್ತಾರೆ, ಯಾವ ತರ ವ್ಯಾಕ್ಸಿನ್ ಮಾಡ್ಕೊಂತಾರ, ಅದನ್ನೆಲ್ಲ ನೋಡ್ಕೋಬೇಕು ಸರ್. ಸರ್ ನಿಮ್ಗೆ ಯಾವ ತಳಿ ಬೇಕು ಸರ್? ಏನ ಅಮ್ಮಿನಗಡ ಬೇಕಾ, ಏನು ಕೆಂಗುರಿ ಬೇಕಾ, ಕೂಕನ್ ಪಳ್ಳಿಲ್ ಬೇಕಾ, ಏನ ಸಿನ್ನೂರಲ್ಲಿ ಬೇಕಾ, ಏನು ಅಮ್ಮಿನಗಡದಲ್ಲಿ ಬೇಕಾ ಸರ್? 3 ಸಂತೆಯಲ್ಲಿ ನಾವು ಕೊಡಿಸ್ತೀವಿ ಸರ್. ಸರ್ ಕುರಿ ಸಾಕಾಣಿಕೆಯಲ್ಲಿ ಲಾಭನೂ ಇದೆ, ನಷ್ಟನೂ ಇದೆ ಸರ್. ನಷ್ಟ ಹೆಂಗಾಗುತ್ತಂದ್ರೆ ಸಂತೆ ಒಳಗೆ ಹೋಗ್ತಾರೆ ಸರ್, ಎಲ್ಲ ಲಾಟ್ಗಟ್ಲೆ ಮರಿ ತಂದ್ಬಿಡ್ತಾರೆ. ಅಲ್ಲಿ ಎಲ್ಲ ಜ್ವರ ಸುಸ್ತಿರೋ ಮರಿನ ಎಲ್ಲ ತಗೊಂಬಂದು ಅಲ್ಲಿ ಶೆಡ್ಗೆ ಹಾಕ್ತಾರೆ, ಅಲ್ಲಿ ಇಡುತ್ತಾರೆ ಸರ್, ಅಲ್ಲಿ ಲಾಸು. ಮತ್ತೆ ಅದಾದ್ಮೇಲೆ ದೊಡ್ಡದಾಗಿ ಒಂದು 10-15 ಲಕ್ಷ ಕೊಟ್ಟು ಶೆಡ್ ಕಟ್ಟಿಸ್ತಾರೆ, ಅಲ್ಲಿ ಲಾಸು. ಈ ಲಾಸ್ ಆಗ್ಬಾರ್ದು ಅಂತಂದ್ರೆ ಸ್ಟಾರ್ಟಿಂಗ್ ಒಂದು 10-20 ಕುರಿ ಸಾಕ್ಬೇಕು ಸರ್. ಸುಮ್ನೆ ಸಣ್ಣ ಪ್ರಮಾಣದಲ್ಲೇ ಸಾಕ್ಬೇಕು ಸರ್. ಅದು ಬಿಟ್ಟು ಇವರೆಲ್ಲ 100-200 ಸಾಕಕ್ ಹೋಗ್ತಾರೆ, ಅಲ್ಲೇ ಹೊಡ್ತಾ ಬಿದ್ದು ಎಲ್ಲ ಫಾರ್ಮ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಸೋಮವಾರ ಸಿಂಧನೂರು ಹೋಗ್ತೀವಿ ಸರ್, ಮಂಗಳವಾರ ಕೆರೂರ್ ಮಾರ್ಕೆಟ್ ಹೋಗ್ತೀವಿ, ಮತ್ತೆ ಶುಕ್ರವಾರ ಕುಕ್ಕುಂಪಳ್ಳಿ ಸರ್ ನಮ್ಮೂರಿದೆ, ಮತ್ತೆ ಅದಾದ್ಮೇಲೆ ಶನಿವಾರ ಅಮ್ಮಿನಗಡ ಸಂತೆಗೂ ಹೋಗ್ತೀವಿ ಸರ್. ಸರ್ ಈಗ ಸುಮ್ನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಸುಮ್ನೆ ಜಾಸ್ತಿ ಬಂಡವಾಳ ಏನು ಬೇಡ ಸರ್. ಸ್ಟಾರ್ಟಿಂಗ್ ಒಂದು 10-20 ಕುರಿ ತಗೊಂಬಂದು ಸಾಕಿದ್ರೆ ಇದರಲ್ಲಿ ಚೆನ್ನಾಗಿ ಆದಾಯ ಮಾಡ್ಬೋದು ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸಾಕಷ್ಟು ಜನ ರೈತ ಬಾಂಧವರು ಕೇಳ್ತಾ ಇದ್ರು, ಸರ್ ನಾವೊಂದು ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ಅಂದ್ರೆ ನಾವೊಂದು ಹೊಸದಾಗಿ ಕುರಿ ಸಾಕಾಣಿಕೆ ಶುರು ಮಾಡ್ಬೇಕು ಅನ್ಕೊಂಡಾಗ ಒಂದು ತಳಿಗಳ ಆಯ್ಕೆನ ಯಾವ ತರ ಮಾಡ್ಕೋಬೇಕು, ಮತ್ತೆ ಒಂದು ಶೆಡ್ ನ ನಾವು ಯಾವ ತರ ನಿರ್ಮಾಣ ಮಾಡ್ಕೋಬೇಕು, ಮೇವಿನ ನಿರ್ವಹಣೆಯನ್ನ ಹೇಗ್ ಮಾಡ್ಕೋಬೇಕು, ರೋಗಗಳ ನಿರ್ವಹಣೆಯನ್ನ ಹೇಗ್ ಮಾಡ್ಕೋಬೇಕು, ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ನಾವು ಯಾವ ತರ ಒಂದು ಪ್ರಿಕಾಷನರಿ ಸ್ಟೆಪ್ಸ್ ತಗೋಬೇಕು, ಇನ್ ಡೀಟೇಲ್ ಆಗಿ ನಾಲೆಡ್ಜ್ ತಗೋಬೇಕು. ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರು, ಸರ್ ನಮ್ಗೆ ಕುರಿ ತಗೋಬೇಕು ಅನ್ಕೊಂಡಿದೀವಿ ಬಟ್ ನಮ್ಗೆ ಗೊತ್ತಾಗಲ್ಲ, ಯಾರಾದ್ರೂ ನಿಮ್ಗೆ ಸಂತೆಗಳಲ್ಲಿ ಕುರಿ ಕೊಡ್ಸೋರು ಇದ್ರೆ ತಿಳಿಸಿ ಅಂತ ಹೇಳ್ತಾ ಇದ್ರಿ. ಸೊ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇರುತ್ತೆ. ಸೊ ದಯವಿಟ್ಟು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರಾದ್ರೂ ಒಂದು ಹೊಸದಾಗಿ ಕುರಿ ಸಾಕಾಣಿಕೆ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋವನ್ನ ನೀವು ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಮ್ಮ ಹೆಸರು ಕರಿಯಪ್ಪ ಅಂತೇಳಿ, ನಮ್ದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಏಷ್ಯಾದಲ್ಲೇ ಅತಿ ದೊಡ್ಡ ಕುರಿ ಸಂತೆ ನಡೆಯುತ್ತಲ್ಲ ಸರ್, ಕೂಕನಪಳ್ಳಿ, ಆ ಸಂತೆಯಿಂದ ನಮ್ಮೂರು 1-2 ಕಿಲೋಮೀಟರ್ ಸರ್, ದನ್ಕಂದೊಡ್ಡಿ ಅಂತೇಳಿ. ಓಕೆ. ಸರ್. ಸರ್ ಈಗ ತಾವು ಎಷ್ಟು ವರ್ಷದಿಂದ ಕುರಿ ಸಾಕ್ತಾ ಇದ್ದೀರಿ ಸರ್? ಸುಮಾರು ನಾವೊಂದು 8 ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ವಿ ಸರ್. ಈ ಟಗರು ಮರಿ ನಾವು ಸಾಕಾಣಿಕೆ ಮಾಡ್ತಿದ್ವಿ. ಇದು 8 ವರ್ಷ ಹಿಂದಿಂದ ಏನೈತಲ್ಲ ಸರ್, ನಾವು ಬೈಲಲ್ಲೇ ನಮ್ಮ ಅಪ್ಪರ ಜೊತೆ ಕುರಿ ಮೇಯಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ನಮ್ಮ ಒಂದು 200 ಹೆಣ್ಣು ಕುರಿ ಇದಾವೆ ಸರ್, ಬೈಲಲ್ಲಿ ಮೇಯ್ಸವು, ಅವನ್ ಮೇಯಿಸ್ತಾ ಇದ್ವಿ. ಅದ್ರ ಜೊತೆ ಇವು ಟಗರು ಮರಿನೂ ನಾವು ಸಾಕ್ಬಾರ್ದಲ್ಲ, ಇದರಿಂದಾನೇ ನಾವು ಒಂದ್ ಸ್ವಲ್ಪ ಬರೇ ಬೈಲಲ್ಲಿ ಮೇಯಿಸೋದ್ರಿಂದ ಅದ್ರದ್ದು ಪ್ರಾಫಿಟ್ ಏನು ಒಂದ್ ಸ್ವಲ್ಪ ಅಷ್ಟು ಕಷ್ಟ ಆಯ್ತು ಸರ್. ನಮ್ಮ ಹತ್ರ ಕುರಿ ತಗೊಂಡೋಗಿ ಅವರು ಲಾಭ ಮಾಡ್ಕೊಳ್ಳೋದ್ ನೋಡಿ, ಅವರು ಬೇರೆ ಕಡೆಯಿಂದ ನಮ್ ಕಡೆಯಿಂದ ತಗೊಂಡೋಗಿ ಸಂತೆಗೆ ಮಾರ್ತಿದ್ರು ಸರ್. ನಾವು ಬೇರೆಯವ್ರಿಗೆ ಯಾಕೆ ಕೊಡ್ಬೇಕಪ್ಪ, ನಮ್ ಕುರಿನೇ ನಾವು ಸಾಕೊಂಡು ಇದ್ರಲ್ಲೇ ನಾವು ಒಂದು ಲಾಭ ಪಡಿಬೇಕಂತ ಹೇಳಿ ನಾವೇ ಸ್ಟಾರ್ಟಿಂಗ್ ಒಂದು 20 ಮರಿ ಸಾಕಾಣಿಕೆ ಮಾಡಿದ್ವಿ ಸರ್. ಅವಾಗಿಂದನೂ ಇವಾಗಿನ ತನಕ ಎಲ್ಲ ಅಂದ್ರೆ ಒಂದು 200 ಮರಿ ನಾವು ಸಾಕಾಣಿಕೆ ಮಾಡ್ತಿದ್ವಿ ಸರ್. ಇದರಲ್ಲಿ ಪ್ರಾಫಿಟ್ ಏನು ಹೆಣ್ಣು ಕುರಿ ಸಾಕೋದಕ್ಕಿಂತ ಅದ್ರ ಜೊತೆ ಇವನು ಸಾಕಿದ್ರೆ ಇನ್ನೂ ಚೆನ್ನಾಗಿ ಪ್ರಾಫಿಟ್ ಆಗ್ತಿದೆ ಸರ್ ನಮ್ಗೆ. ಸರ್ ಈಗ ನೀವು ಕುರಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ರಲ್ಲ, ಇಷ್ಟೇ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಮಾಡ್ಕೊಡ್ತೀರಾ ಸರ್? ಕುರಿ ಸಾಕಾಣಿಕೆ ಮಾಡೋದ್ರ ಜೊತೆಗೇನೆ ನಾವು ಸಿಂಧನೂರು ಕೂಕನಪಳ್ಳಿ ಸಂತೆ ಒಳಗೆ ನಾವು ವ್ಯಾಪಾರನು ಮಾಡ್ತೀವಿ ಸರ್. ನಮ್ಮವೇ ವಾರ ಒಂದು 80-100 ಮರಿ ಇರ್ತಾವ ಸರ್. ಅದ್ರ ಜೊತೆ ನಾವು ಸುಮಾರು ಈಗ ಒಂದು 8 ವರ್ಷದಿಂದ ಸಾಕಾಣಿಕೆ ಮಾಡುತ್ತಿದ್ದಾಗಿಂದ ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದಾರೆ ಸರ್. ಅವಾಗಿಂದನೂ ಸುಮಾರು ಮೈಸೂರು, ಮಂಡ್ಯ, ಆಲ್ ಓವರ್ ಕರ್ನಾಟಕದಿಂದ ಮರಿ ಬೇಕಂತೇಳಿ ನಮ್ಮ ಸಿಂಧನೂರು ಕೂಕನಪಳ್ಳಿ ಸಂತೆಗೆ ಬರ್ತಿರ್ತಾರೆ ಸರ್. ಅವ್ರಿಗೆಲ್ಲ ಮರಿ ಚೆನ್ನಾಗಿರೋ ಅವರು ಸಂತೆಗೆ ಬೇಕಾದ್ರೆ ಕೊಡ್ತೀನಿ ಸರ್. ಮತ್ತಿಲ್ಲಪ್ಪ ನಾ ಅವ್ರಿಗೆ ಶೆಡ್ ಆಗಿ ಎಲ್ಲ ವ್ಯಾಕ್ಸಿನ್ ಆಗಿರೋ ಬೇಕಂತಂದ್ರೆ ನಮ್ಮೂರಲ್ಲೇ ಒಂದು ಶೆಡ್ ಇದಾವೆ ಸರ್. ಅದರಲ್ಲಿ ನಮ್ದು ಒಂದು ಶೆಡ್ ಐತೆ, ಅದ್ರಲ್ಲಿ ಬೇಕಾದ್ರೆ ನಮ್ಮ ಶೆಡ್ಡಿನೂ ಆದ್ರೂ ತಗೋಬಹುದು. ಶೆಡ್ಡಿನ ಮರಿ ಅಂದ್ರೆ ಇಲ್ಲ ಬೇರೆ ಹೋದ್ರೆ ಬೇಕಾದ್ರೆ ಸಂತೆಗೆ ಕೊಡಿಸ್ಕೊಡಿ ಅಂದ್ರೆ ಸಂತೆಯಲ್ಲಿ ಕೊಡಿಸ್ಕೊಡ್ತೀನಿ ಸರ್ ನಾನು. ಶೆಡ್ಡಿನ ಮರಿ ಅಂದ್ರೆ ಬೇಕಾದ್ರೆ ಇಲ್ಲ ಊರಲ್ಲೇ ಒಂದು 3-4 ಫಾರಂ ಇದಾವೆ ಸರ್.
ಅವು ಬೇಕಾದ್ರೆ ಯಾವ ಅಡ್ಜಸ್ಟ್ ಆಗ್ತಾವ ಅವ್ನ್ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಸರ್ ಅವರು. ಓಕೆ ಹಾ ಸರ್. ಸರ್ ಈಗ ನಾನು ಕುರಿ ಸಾಕಾಣಿಕೆ ಶುರು ಮಾಡ್ಬೇಕು ಅನ್ಕೊಂಡ್ರೆ ಮೊದ್ಲು ಏನೇನ್ ಮಾಡ್ಬೇಕು ಸರ್? ಸರ್ ಮೊದಲು ಇವು ಟ್ರೈನಿಂಗ್ ಆದ್ರೂ ತಗೋಬೇಕು ಸರ್. ಇವರು ಏನು ಅನುಭವ ಇಲ್ಲ ಅಂದ್ರೆ ಟ್ರೈನಿಂಗ್ ಆದ್ರೂ ತಗೋಬೇಕು ಸರ್. ಮತ್ತಿಲ್ಲಪ್ಪ ಅಂದ್ರೆ ಅವರು ಸುತ್ತಮುತ್ತ ಭಾಗ ಎಲ್ಲ ಶೆಡ್ಗಳು ಇರ್ತಾವಲ್ಲ, ಒಂದ್ ವಾರ ಅವ್ರ ಫಾರ್ಮ್ಗೆ ಹೋಗಿ ವಿಸಿಟ್ ಕೊಟ್ಟು ನೋಡ್ಕೋಬೇಕು ಸರ್. ಯಾವ ತರ ಸಾಕ್ಬೇಕು, ಯಾವ ತರ ಫೀಡ್ ಕೊಡ್ತಾರ, ಯಾವ ತರ ವ್ಯಾಕ್ಸಿನ್ ಮಾಡ್ಕೊಂತಾರ, ಅದನ್ನೆಲ್ಲ ನೋಡ್ಕೋಬೇಕು ಸರ್. ಅದಾದ್ಮೇಲೆ ಎಲ್ಲ ನೋಡ್ಕೊಂಡ್ಮೇಲೆ ಮತ್ತೆ ಸುತ್ತ ಅವರು ಸರೌಂಡಿಂಗ್ ಎಲ್ಲ ಮಾರ್ಕೆಟ್ ಇರುತ್ತಲ್ಲ ಸರ್, ಆ ಮಾರ್ಕೆಟ್ ಅಲ್ಲಿ ಯಾವ ಮರಿ ಚೆನ್ನಾಗಿ ಓಡುತ್ತೆ, ನಾವು ಯಾವ್ದು ಸಾಕಿದ್ರೆ ಚೆನ್ನಾಗಿ ಲಾಭ ಮಾಡ್ಬೋದು, ಯಾವ್ದು ಸಾಕಿದ್ರೆ ಗ್ರೋತ್ ಆಗುತ್ತೆ, ಅದನ್ನ ಫಸ್ಟ್ ತಿಳ್ಕೊಬೇಕು ಸರ್. ಅದಾದ್ಮೇಲೆ ಬೇಕಾದ್ರೆ ನಮ್ಮ 365 ದಿನ ಡಿಮ್ಯಾಂಡ್ ಇರೋದಂದ್ರೆ ಇದು ಕೆಂಗೂರಿ ಸರ್. 365 ದಿನ ಡಿಮ್ಯಾಂಡ್ ಐತೆ ಸರ್. ಮತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಗೆ ಮಾರ್ಕೆಟಿಂಗ್ ಚೆನ್ನಾಗೈತೆ ಸರ್ ಇದು ಈಗ. ಅಂದ್ರೆ ನೀವ್ ಹೇಳೋದೇನಂದ್ರೆ ತಳಿ ಆಯ್ಕೆ ಬಂದಾಗ ಒಂದು ಲೋಕಲ್ ಮಾರ್ಕೆಟ್ ಇರೋದಾರ ತಗೋಬೇಕು, ಇಲ್ಲ ಆಲ್ ಓವರ್ ಕರ್ನಾಟಕ ಮಾರ್ಕೆಟ್ ಇರೋದಾರ ಆಲ್ ಓವರ್ ಮಾರ್ಕೆಟ್ ಇರೋ ಕೆಂಗೂರಿನಾದ್ರೂ ತಗೋಬೇಕು ಸರ್. ಇದನ್ನ ಆಗಲ್ಲ ಅಂದ್ರೆ ಸರ್ 1 ವರ್ಷ ಮೇಯಿಸ್ತಾರ ಬಕ್ರೀದಿಗೆ ಸರ್, ಅದನ್ನಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕು ಸರ್. ಯಾವ ತಳಿ ಸರ್ ಅದು? ಅದು ಅಮೀನ್ಗಡಿ ಎಳಗ ಅಂತೇಳಿ ಸರ್. ಒಂದ್ ವರ್ಷ ಸಾಕ್ತಾರ ಸರ್. ಅದು ಅಲ್ಲಾಕಿ ಬಕ್ರೀದ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಚೆನ್ನಾಗಿ ಸಾಕಿದ್ವಿ ಅಂದ್ರೆ ನಾವು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಪ್ಲೋಡ್ ಮಾಡ್ಬಿಟ್ರು ಸರ್, ನಮ್ಮ ಫಾರ್ಮ್ಗೆನೆ ಹುಡ್ಕೊಂಬಂದ್ ತಗೊಂಡ್ ಹೋಗ್ತಾರೆ ಸರ್ ಅಮೀನ್ಗಡಿ ಎಳಗನ. ಇವು ಕೆಂಗೂರಿ ಆದ್ರೆ ನಾವು ಬಾಳ ಮೇಯಿಸಲ್ಲ ಸರ್. ನಾವು 3 ತಿಂಗಳು ಅಷ್ಟೇ ಮೇಯಿಸ್ತೀವಿ. ಇದಕ್ಕೆ ನಾವು ಸ್ವಲ್ಪ ದೊಡ್ಡ ಮರಿ ತಗೊಂಬಂದ್ರೆ 1 ತಿಂಗಳು ಅಷ್ಟೇ ನಾವು ಮೇಯಿಸ್ಕೊಂತೀವಿ ಸರ್. ಹಾ ಸರ್. ಸರ್ ಈಗ ನಾವು ಒಂದು ತಳಿಗಳ ಆಯ್ಕೆ ಮಾಡ್ಕೊಂಡ್ವಿ, ಆಯ್ಕೆ ಮಾಡ್ಕೊಂಡು ಕುರಿಗಳನ್ನ ತಂದ್ವಿ, ಅದಾದ್ಮೇಲೆ ಏನ್ ಮಾಡ್ಬೇಕು ಸರ್? ಅದಾದ್ಮೇಲೆ ಶೆಡ್ ಸರ್. ಈಗ ಸ್ಟಾರ್ಟಿಂಗ್ ಎಲ್ಲ ಬಂದವ್ರು ಸರ್, ಈಗ ಒಂದು 10 ಲಕ್ಷ 15 ಲಕ್ಷ 20 ಲಕ್ಷ ಕೊಟ್ಟು ದೊಡ್ಡ ಬಂಡವಾಳ ಹಾಕಿ ಹೈಟೆಕ್ ಶೆಡ್ ಮಾಡಿ ಬಿಡ್ತಾರೆ ಸರ್. ಅದಾದ್ಮೇಲೆ ಕುರಿ ತಗೊಂಬಂದ್ ಬಿಟ್ಟು ಬಿಡ್ತಾರ ಸರ್. ಒಂದ್ ಬ್ಯಾಚ್ 2 ಬ್ಯಾಚ್ ಹಾಕ್ತಾರ ಸರ್, ಲಾಸ್ ಆಗಿಬಿಡತ್ತ. ಅದಾಗಿಂದ ಫಾರ್ಮ್ ಕ್ಲೋಸ್ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ ಸರ್. ನಾವ್ ಆತರ ಮಾಡಿಲ್ಲ ಸರ್. ನೋಡ್ರಿ, ಸಿಂಪಲ್ ಆಗಿ ನಾವ್ ಒಂದ್ 2 ಲಕ್ಷದೆಲ್ಲ ಸಿಂಪಲ್ ಆಗಿ ಶೆಡ್ ಮಾಡ್ಕೊಂಡಿದೀವಿ ಸರ್. ಯಾರೇ ಮಾಡ್ಲಿ ಮೊದಲು ಶೆಡ್ ಒಂದ್ ಸ್ವಲ್ಪ ನೆಲದಲ್ಲಿನೇ ಹೈಟೆಕ್ ಬೇಡ, ನೆಲದಲ್ಲೇ ಒಂದ್ 20-30 ಮೈ ತರನ ಸಣ್ಣದಾಗಿ ಮಾಡ್ಕೋಬೇಕು ಸರ್. ಅದಾದ್ಮೇಲೆ ಇದ್ರಲ್ಲೆಲ್ಲ ನಾವು ಕ್ಲಿಕ್ ಆಗಿ ನಾವು ಎಷ್ಟು ಮರಿ ತಗೊಂಬಂದ್ರೆ ಸಾಕೋ ಕೆಪಾಸಿಟಿ ಬರುತ್ತಲ್ಲ ಸರ್, ಅದಾದ್ಮೇಲೆ ಹೈಟೆಕ್ ಶೆಡ್ ಮಾಡ್ಕೊಂಡು ಅದ್ರ ಸಾಕ್ಬೋದು ಸರ್. ಏನಾಗಲ್ಲ. ಸಣ್ಣ ಪ್ರಮಾಣದಾಗಿ ಬೆಳೆಯೋರಂತವ್ರು ಇದೇ ತರ ಶೆಡ್ ಮಾಡ್ಕೊಂಡು ಸಾಕಿದ್ರೆ ಚೆನ್ನಾಗುತ್ತೆ ಸರ್. ಸರ್ ಈಗ ನಾವು ಒಂದು ತಳಿನ ಆಯ್ಕೆ ಮಾಡ್ಕೊಂಡ್ವಿ, ಶೆಡ್ ಮಾಡ್ಕೊಂಡ್ವಿ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ನೆಕ್ಸ್ಟ್ ನಾವು ಮೇವಿಂದ ನಿರ್ವಹಣೆ ಮಾಡ್ಬೇಕು ಸರ್. ಈಗ ಹೊರಗಡೆ ತಗೊಂಬಂದ್ರೆ ಖರ್ಚು ಜಾಸ್ತಿ ಆಗ್ಬಿಡುತ್ತೆ ಸರ್. ಆದಷ್ಟು ನಮ್ಮ ಎಲ್ಲ ಜಮೀನೆಲ್ಲ ಬೆಳ್ಕೊಂಡಿದ್ವಿ ಸರ್. ಈಗ ನೋಡ್ಬೋದು, ಇದೆಲ್ಲ ನಮ್ದೇ ಜಮೀನು. ಎಲ್ಲ ನಾವೀಗೆಲ್ಲ ಮೆಕ್ಕೆಜೋಳ ಹಾಕಿದ್ವಿ ಸರ್. ಹಾ ಸರ್. ಮೆಕ್ಕೆಜೋಳ ಇದಾದ್ಮೇಲೆ ಏನೈತಲ್ಲ, ಶೇಂಗಾ ಬೆಳ್ಕಂತೀವಿ ಸರ್ ನಾವು. ಒಟ್ಟನು ಸಿಗುತ್ತೆ ನಮ್ಗೆ, ಒಟ್ಟನು ಸಿಗುತ್ತೆ. ಮತ್ತೆ ರಾಗಿ ಹುಲ್ಲನ್ನು ಬೆಳ್ಕಂತೀವಿ ಸರ್. ಮತ್ತೆ ಅದಾದ್ಮೇಲೆ ನೇಪಿಯರ್ ಅನ್ನು ಬೆಳ್ಕಂತೀವಿ ಸರ್ ನಾವು. ನೇಪಿಯರ್ ನಮ್ಮ ಹಸುಗುನು ಬರುತ್ತೆ. ಮತ್ತೆ ಒಂದ್ ಟೈಮು ನಾವು ಮರಿಗೂ ಹಾಕ್ಬೋದು ಸರ್ ಅದನ್ನ. ಅದಾದ್ಮೇಲೆ ನೋಡ್ಬೋದು ಈಗೆಲ್ಲ ಶೇಂಗಾ ಒಟ್ಟು ಸರ್ ಇದೆಲ್ಲ. ಸುಮಾರು ನಮ್ಮ ಹೊಲದಲ್ಲಿನ ಒಂದು ಸ್ವಲ್ಪ ತಗೊಂಡಿವಿ. 1 ಲಕ್ಷ ರೂಪಾಯಿ ಕೊಟ್ಟು ಹೊರಗಡೆಯಿಂದನೂ ತರಿಸ್ಕೊಂಡಿದೀವಿ ಸರ್ ನಾವು. ಹಾ ಸರ್. ಓಕೆ. ಸೊ ನಾವು ಜಮೀನ್ ಇದೆ ಅಂತ ಹೇಳಿದ್ರೆ ನಮ್ಮಲ್ಲೇ ಬೆಳ್ಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ. ನಮ್ಮಲ್ಲೇ ಬೆಳ್ಕೋಬೇಕು ಸರ್. ಜಮೀನು ಇದ್ರ ನಮ್ಮಲ್ಲೇ ಬೆಳ್ಕೋಬೇಕು. 1,000 ರೂಪಾಯಿ ನಾವು ಮರಿ ಮೇಲೆ ಖರ್ಚು ಮಾಡೋದಕ್ಕಿಂತ ಒಂದ್ 500 ರೂಪಾಯಿ ಖರ್ಚಾದ್ರೂ ಒಂದ್ 500 ರೂಪಾಯಿ ಆದ್ರೂ ನಮ್ಗೆ ಲಾಭ ಉಳಿತೈತೆ ಸರ್. ಈಗ ನಾವು ತಳಿ ಆಯ್ಕೆ ಮಾಡ್ಕೊಂಡ್ವಿ, ಆಮೇಲೆ ಶೆಡ್ ಮಾಡಿದ್ವಿ, ಮತ್ತೆ ಮೇವಿನ ನಿರ್ವಹಣೆ ಬಗ್ಗೆನೂ ಕಲ್ಕೊಂಡ್ವಿ. ಸರ್ ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ನಾವು ಈಗ ಮರಿಗಳಿಗೆ ಯಾವ ತರ ವ್ಯಾಕ್ಸಿನ್ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಏನ್ ಮಾಡ್ಕೋಬೇಕು. ಈಗ ಸ್ಟಾರ್ಟಿಂಗ್ ಒಂದು 10 ಮರಿ ತಗೊಂಬಂದಿರ್ತಾರೆ ಸರ್. ಆ ಮರಿಗೆ 1 ಮರಿ 2 ಮರಿ ಒಂದು ಮರಿ ಹೋದ್ರೆ ಏನಾಗಲ್ಲ ಸರ್. ಒಂದ್ 2-3 ಮರಿ ಡೆತ್ ಆಗ್ಬಿಟ್ರೆ ಅಲ್ಲೇ ಅವ್ರದ್ದು ಹಾಕಿರೋ ಬಂಡವಾಳನು ಎಲ್ಲ ಲಾಸ್ ಆಗ್ಬಿಡ್ತದೆ ಸರ್. ಅದಾಗಿ ಲಾಸ್ ಆಗ್ಬಾರ್ದು ಅಂತಂದ್ರ ನೋಡಿ ಸರ್, ನಮ್ಮ ಮರಿಗೆಲ್ಲ ಈಗ ಒಂದೆಲ್ಲ ಶೆಡ್ ಅಲ್ಲಿ ಒಂದು 200 ಮರಿ ಇದಾವಲ್ಲ ಸರ್. ಈ ಮರಿಗೆ ನಾವೆಲ್ಲ ಈಗ ಸ್ಟಾರ್ಟಿಂಗ್ ಬಂದವಾಗ ಜಂತುಳದ ಬೆಲ್ಲದ ನೀರು ಕುಡಿಸ್ತೀವಿ ಸರ್. ಅದಾದ್ಮೇಲೆ ಜೈಕ್ಲೋಸ್ ಹಾಕಂತೀವಿ. ಅದಾದ್ಮೇಲೆ PPR ವ್ಯಾಕ್ಸಿನ್ ಮತ್ತೆ ET ವ್ಯಾಕ್ಸಿನ್ ಅವನ್ನೆಲ್ಲ ಮಾಡ್ಕಂತೀವಿ. ಅದಾದ್ಮೇಲೆ ಮತ್ತೆ ಬ್ರೂಟಾನು ಮತ್ತೆ ಕ್ಯಾಲ್ಸಿಯಂ ಸಿರಪ್ ಮತ್ತೆ ಅಡಿಗೆ ಸೋಡಾ, ವಾರದಲ್ಲಿ 1 ದಿನ ಅಡಿಗೆ ಸೋಡಾ ಕೊಡ್ಬೇಕು ಸರ್. ಅದನ್ನೆಲ್ಲ ಮಾಡ್ಕಂತೀವಿ. ಅದಾದ್ಮೇಲೆ ಫೀಡ್ ಸರ್. ಫೀಡ್ ಮತ್ತೆ ಮೆಕ್ಕೆಜೋಳ, ಹಿಂಡಿ, ಮತ್ತೆ ಕೋಳಿ ಫೀಡ್ ಅಂತೇಳಿ ಬರುತ್ತೆ ಸರ್. ಅದನ್ನೆಲ್ಲ 3 ಮಿಕ್ಸ್ ಮಾಡಿ ಕೊಡ್ತೀವಿ. ಮತ್ತೆ ಅದ್ರ ಜೊತೆ ಮತ್ತೆ ನೋಡಿ ಸರ್, ಈಗ ರಾಗಿ ಹುಲ್ಲು ಸರ್. ರಾಗಿ ಹುಲ್ಲು 1 ಟೈಮ್ ಕೊಡ್ತೀವಿ. ಮತ್ತೆ ಬೆಳಗ್ಗೆ ಇದನ್ನ ಕೊಡ್ತೀವಿ, ಸಾಯಂಕಾಲ ಶೇಂಗಾ ಒಟ್ಟು ಹಾಕ್ತಿವಿ ಸರ್ ನಾವು. ಮತ್ತೆ ಬೆಳಗ್ಗೆ ಒನ್ ಟೈಮ್ ಫೀಡ್, ಮತ್ತೆ ಸಾಯಂಕಾಲ 1 ಟೈಮ್ ಫೀಡ್ ಕೊಡ್ತೀವಿ ಸರ್. ಸೊ ರೋಗ ಬರ್ದಿರೋ ತರ ಎಚ್ಚರಿಕೆ ವಹಿಸಿ. ರೋಗ ಬರ್ದಿರೋ ಸರ್ ಎಚ್ಚರಿಕೆ ವಹಿಸಿ. ಇದ್ರಾಗ ಒಂದ್ ಮರಿ ಅಲ್ಲೇ ಜ್ವರ ಗಿರ ಸುಸ್ತಿ ಇತ್ತಂದ್ರೆ ಈಗ ಅಲ್ಲೇ ಸೈಡಲ್ಲಿ ಹೋಗಿ ಅದನ್ನ ನಿಂತ್ಕೊಂಡ್ಬಿಡುತ್ತೆ ಸರ್. ಈ ಗುಂಪಲ್ಲಿ ಅದ್ ಯಾವ್ದು ಸೇರ್ಕೊಳ್ಳಲ್ಲ. ಯಾವ್ದೇ ಮರಿ ರೋಗ ಬಂದ ತಕ್ಷಣ ಅದು ಸೈಡಿಗೆ ಹೋಗಿ ನಿಂತ್ಕೊಂಡ್ ಸರ್. ಅವಾಗ ನಾವು ಹಿಂದೆಲ್ಲ ಅದಕ್ಕೆ ಜ್ವರ ಬಂದ್ರೆ
ಯಾವ ವ್ಯಾಕ್ಸಿನ್ ಮಾಡ್ಕೋಬೇಕು ಅದನ್ನೆಲ್ಲ ಇಮಿಡಿಯೇಟ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ಒಂದು ಮರಿ ಏನೋ ಡೆತ್ ಆಗಲ್ಲ ಸರ್. ಒಂದ್ ಸ್ವಲ್ಪ ನಾವು ಅದು ಏನೋ ಆಗೈತಿ ಬಿಡು ಅಂತೇಳಿ ನಾವು ಒಂದಿನ ಬಿಟ್ಬಿಟ್ರಿ ಸರ್, ಜ್ವರ ಮೈಗೇರಿ ಅದು ಇಮಿಡಿಯೇಟ್ಲಿ ಡೆತ್ ಆಗ್ಬಿಡ್ತದೆ ಸರ್. ಸರ್ ಈಗ ಕುರಿ ಸಾಕೋರು ಹೇಳೋದು ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಸರ್ ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮಾರ್ಕೆಟಿಂಗ್ ಸರ್ ನೋಡ್ರಿ, ಈ ಚೆನ್ನಾಗಿ ಎಲ್ಲ ನಾವು ಮೇಯಿಸಿದ್ವಿ ಎಲ್ಲ ಮಾಡಿದ್ವಿ, ಮಾರ್ಕೆಟಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಸರ್. ಅದಕ್ಕೆ ಅವ್ರ ಏನ್ ಮಾಡ್ಬೇಕಂದ್ರೆ ಸರ್, ತಮ್ಮ ಸುತ್ತಮುತ್ತ ಭಾಗ ಎಲ್ಲ ಮಾರ್ಕೆಟ್ ಇರ್ತಾವಲ್ಲ, ಫಸ್ಟ್ ಹಂಗೆ ಸುಮ್ಮನೆ ಒಂದ್ಸಲ ವಿಸಿಟ್ ಕೊಟ್ಟು ಬರ್ಬೇಕು ಸರ್. ನಮ್ಮ ಮರಿ ತಗೊಂಬಂದ್ರೆ ಹೋಗುತ್ತೋ ಇಲ್ಲೋ, ಯಾವ ರೇಟಿಗೆ ಹೋಗುತ್ತೋ ಎಲ್ಲ ನಾವು ಅಲ್ಲೆಲ್ಲ ನೋಡ್ಕೊಂಬಂದ್ರೆ ಸರ, ನಾವು ಅಲ್ಲಿ ಹಾಕಿದ್ರೆ ಸಂತೆಗೆ ಹಾಕಿದ್ರು ಹೋಗುತ್ತೋ ಇಲ್ಲೋ, ರೇಟಿಗೆ ಬಾಳುತ್ತೋ ಇಲ್ಲ ಅಂತೇಳಿ ಎಲ್ಲ ಇದ್ ಮಾಡ್ಕೊಂಡ್ ಬರ್ಬೇಕು ಸರ್. ಅಲ್ಲಿ ಹೋದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಹಳ ಸ್ಟ್ರಾಂಗ್ ಐತೆ ಸರ್. ಈಗ ಒಂದ್ಸಲ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ ಅಂತ ಇಟ್ಕೊರಿ ಸರ್, ಎಲ್ಲ ಫೋನ್ ಮಾಡ್ಕೊಂಬಂದು ನಿಮ್ಮ ಫಾರ್ಮಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಒಂದು ವಿಡಿಯೋ 2 ವಿಡಿಯೋ ಹಾಕಿದ್ರೆ ಇಮಿಡಿಯೇಟ್ಲಿ ಸೇಲ್ ಆಗುತ್ತೆ ಸರ್. ಈಗ ಸಂತೆ ಒಳಗೆ ಹೋಗಿ ನಾವು ಅಲ್ಲಿ ಹೋಗಿ ಇದು ಮಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾಗ ನಾವು ಅಪ್ಲೋಡ್ ಮಾಡಿಸಿ ಅಂತ ತಿಳ್ಕರಿ ಸರ್, ಎಲ್ಲ ಮರಿ ಮನೆ ತಗೊಂಡು ಬಂದು ತಗೊಂಡು ಹೋಗ್ತಾರೆ ಸರ್. ಈಗ ಸರ್ ಈಗ ನಿಮ್ಮ ಹತ್ರ ಯಾವ ತಳಿ ಮರಿಗಳು ಸಿಗ್ತವೆ, ಮತ್ತೆ ನೀವು ಯಾವ ಸಂತೆಗೆಲ್ಲ ಹೋಗಿ ನಮ್ಗೆ ಮರಿ ಕೊಡಿಸ್ತೀರಿ ಸರ್? ಸರ್ ನಾವು ನಮ್ಮ ಹತ್ರ ಸರ್, ಈಗ ನಮ್ಮ ಕಡೆ ನಮ್ಮ ಶೆಡ್ಡಲ್ಲಿ ಇರೋದೆಲ್ಲ ಪ್ಯೂರ್ ಕೆಂಗೂರಿ ಸರ್. ಹಾ ಸರ್. ಕೆಂಗೂರಿ ಸಿಗುತ್ತೆ. ಮತ್ತೆ ನಮಗೇನ ಅಮ್ಮಿನಗಡದ ಎಳಗ ಬೇಕಂತಂದ್ರೆ ಸರ್, ನಾವು ಸಿಂಧನೂರು ಮತ್ತೆ ಕುಕ್ಕನಪಳ್ಳಿ ಸಂತೆಗೆ ಹೋಗ್ತೀವಿ ಸರ್. ಅಲ್ಲೆಲ್ಲ ರೆಡ್ ಇದೇ ಮರಿನೇ ಸಿಂಧನೂರು ಕುಕ್ಕನಪಳ್ಳಿ ಸಂತೆಲಿ ಸಿಗುತ್ತೆ. ಈ ಮತ್ತೆ ಬಕ್ರಿ ಪರ್ಪಸ್ಸಿಗೆ ಸಾಕ್ತೀನಿ ಅಂತಂದ್ರೆ ಅಮ್ಮಿನಗಡದಲ್ಲಿ ಎಳಗ ಸಿಗುತ್ತೆ ಸರ್. ಅಲ್ಲಿಗೂ ಹೋಗ್ತೀನಿ ಸರ್, ನಾನು ವಾರ ಅಮ್ಮಿನಗಡ ಮಾರ್ಕೆಟ್ಗೆ ಹೋಗ್ತೇನೆ. ಶನಿವಾರ ಸರ್ ಮಾರ್ಕೆಟ್ ಅದು. ಮಂಗಳವಾರ ಕೇರಳ ಒಂದೈತೆ ಸರ್, ಅಲ್ಲಿ ಎಳಗ ಮರಿ ಸಿಗುತ್ತೆ. ಬೇಕಾದ್ರೆ ಅಲ್ಲಿಗೂ ಅಮ್ಮಿನಗಡ ಮರಿ ಕೊಡ್ಸಿ ಅಂದ್ರೆ ಬೇಕಾದ್ರೆ ಅಲ್ಲಿ ಮಾರ್ಕೆಟ್ಗೆ ಹೋಗಿ ರಿಜಿನಲ್ ನಾನು ವಾರ ಒಂದು 20-30 ಮರಿ ಹಾಕೊಂಡ್ ಬರ್ತೀನಿ ಸರ್. ಹಾಗಾಗಿ ನಮ್ಮ ಮನೆಗೆ ಯಾವ ತರ ಮರಿ ನಾವು ತಗೊಂತೀವಿ ಆ ತರ ಮರಿನೇ ನಾವು ರೈತರಿಗೆ ಕೊಡಿಸ್ಕೊಡ್ತೀನಿ ಸರ್ ನಾನು. ಓಕೆ. ಹಾ ಸರ್. ಸರ್ ಈಗ ನಮ್ಮ ಹತ್ರ ಗಾಡಿ ಇಲ್ಲ ಅಂದ್ರೆ ಗಾಡಿ ವ್ಯವಸ್ಥೆ ಮಾಡ್ತೀರಾ ಸರ್? ಇರ್ತಾವ ಸರ್ ಸಂತೆ ಒಳಗೆಲ್ಲ. ಈಗ ಎಲ್ಲ ಮಾರ್ಕೆಟ್ ಅಡ್ಡಾಡೋದ್ರಿಂದ ಎಲ್ಲ ಪರಿಚಯ ಇದಾರೆ ಸರ್ ನಮ್ಗೆ. ಗಾಡಿ ಇಲ್ಲ ಅಂದ್ರೆ ಬೇಕಾದ್ರೆ ನಾನು ಅವ್ರಿಗೆ ಒಂದು ರೀಸನಬಲ್ ರೇಟ್ನಾಗ ನಾನು ಕಳಿಸ್ಕೊಡ್ತೀನಿ ಸರ್ ಅವ್ರು. ಓಕೆ. ಸರ್ ಈಗ ನಿಮ್ಮ ಹತ್ರ ಮರಿ ತಗೋಬೇಕಂದ್ರೆ ಅಥವಾ ಸಂತೆಗೆ ನಿಮ್ಮ ಹತ್ರ ಬಂದು ಮರಿ ತಗೋಬೇಕಂದ್ರೆ ನಿಮ್ದು ವಿಳಾಸ ಮತ್ತೆ ಫೋನ್ ನಂಬರ್ ಹೇಳ್ತೀರಾ? ನಾನು ಮೊಬೈಲ್ ನಂಬರ್ ಸರ್ 8088938325 8088938325 ಸರ್. ಓಕೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾವು ಸಿಂಧೂರಿಗೆ ಯಾವತ್ತು ಬರ್ತೀವಿ ಗೊತ್ತಿಲ್ಲ, ಬಂದ ತಕ್ಷಣ ನೀವು ಪ್ರತಿ ವಾರ ಬರ್ತಾ ಇರ್ತೀರ ಸರ್? ಪ್ರತಿ ವಾರ ಸರ್, ಒಂದ್ ವಾರ ಮಿಸ್ ಮಾಡಲ್ಲ. ಸೋಮವಾರ ಸಿಂಧನೂರಿಗೆ ಹೋಗ್ತೀವಿ ಸರ್, ಮಂಗಳವಾರ ಕೇರಳ ಮಾರ್ಕೆಟ್ ಹೋಗ್ತೀವಿ, ಮತ್ತೆ ಶುಕ್ರವಾರ ಕುಕ್ಕನಪಳ್ಳಿ ಸರ್ ನಮ್ಮೂರಿದೆ, ಮತ್ತೆ ಅದಾದ್ಮೇಲೆ ಶನಿವಾರ ಅಮ್ಮಿನಗಡ ಸಂತೆಗೂ ಹೋಗ್ತೀವಿ ಸರ್. ಪ್ರತಿ ವಾರನೂ ಹೋಗ್ತೀವಿ. ಯಾರಿಗೂ ಹೊಸದಾಗಿ ಸಾಕಾಣಿಕೆ ಮಾಡೋರು ಆದಷ್ಟು ಹುಷಾರಾಗಿ ಸಂತೆಗೆ, ಅಲ್ಲಿ ಬಹಳ ಎಲ್ಲ ಲಾಟ್ಗಟ್ಲೆ ಇರ್ತಾವ ಸರ್. ಅದಾದ್ರಿಂದ ಅದ್ರಾಗೆ 100-200 ರೂಪಾಯಿ ಜಾಸ್ತಿ ಆದ್ರೂ ಅದ್ರಾಗ ಒಂದು 10-20 ಮರಿ ತೆಗೆದಾಕಿನೇ ವ್ಯಾಪಾರ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಗ್ರೋತ್ ಬರುತ್ತೆ, ಮತ್ತೆ ಬೆಳವಣಿಗೆನೂ ಚೆನ್ನಾಗಿ ಆಗುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.